ಏ ಸರಳ ಸರಳ ಏನ್ರಿ ಅತ್ತೀರ? ನಾ ಇಲ್ಲೇ ಒಟ್ಟು ಶರಣವ್ರ ಮನೆ ಕಡೆ ಹೋಗಿ ಬರ್ತೇನೆ ತಂಗಿ. ಮನೆ ಕಡೆ ಹುಷಾರು. ನಿನ್ನ ಗಂಡು ನೋಡಿ ಇಷ್ಟು ರಾತ್ರಿ ಆದ್ರೆ ಯಾಕೆ ಇನ್ನೂ ಬಂದಿಲ್ಲ? ಏನು ಮಾಡಕತ್ತಿದ್ದಾನ? ಎಲ್ಲಿ ಹೋಗಿದ್ದಾನ? ಇಲ್ಲೇ ಶಂಕರಪ್ಪಣ್ಣರ ಮನೆ ಹತ್ರ ಏನಾರ ಮಾತಾಡ್ಕೊಂಡು ನಿಂತಿರ್ಬೇಕ್ರಿ. ಅಲ್ಲಿ ಮಾತಾಡೋದು ಏನಿರ್ತೈತಿ? ದಡ ದಡ ಮನೆ ಬರೋದಿರ್ತೈತಿ, ಉಂಡು ಇಕ್ಕಟ್ಟು ಅಂತ ಸಡ್ಡಾಡಿ ಬರೋದಿರ್ತೈತಿ. ಬಂದ್ರಿ ನೋಡ್ರಿ. ಏನಾತ್ವಿ? ಅಲ್ಲಲ್ಲ ಕಣ್ಣಾಗ ಕತ್ಲಾದ್ರೂ ಇನ್ನ ಮನೆಗೆ ಬಂದು ಸೇರೋದಿಲ್ಲಲ್ಲ, ದೌಡ್ ಮನೆಗೆ ಬರಕ್ ಬರೋದಿಲ್ಲ. ಇಕ್ಕಟ್ಟು ಅಲ್ಲಿ ನಿಂತ್ಕೊಂಡು ಮಾತಾಡಕ್ ಬರ್ತೈತಿಪ್ಪ. ಮನೆಗೆ ಒಂದು ಹೆಜ್ಜೆ ಬಂದು ಹೋಗ್ಬೇಕು ಇಕ್ಕಟ್ಟ. ಯಾ ಅವ್ ಶಂಕರಪ್ಪಣ್ಣ ಸಿಕ್ಕಿದ್ನುವೆ ಇವ್ರದೇನ ಪಂಚಾಯತ್ ಆತಂತಲಿ ಇವತ್ತು. ಸೂರ್ಯನ್ ಹೆಂಡ್ತಿದು ಅದನ್ನ ಹೇಳಾಕತ್ತಿದ್ದ. ಕೇಳ್ಕೊತ ಅಲ್ಲೇ ಕೂತೆ. ಮಾದೇವಕ್ಕ ಚಾ ಮಾಡ್ಕೊಟ್ಲ, ಅಲ್ಲೇ ಕುಡ್ಕೊಂಡು ಕೂತು. ಏನಾರ ಆಗಲಿಪ್ಪ, ಒಂದ್ ಹೆಜ್ಜೆ ಮನೆಗೆ ಬಂದು ಇಕ್ಕಟ್ಬೇಕಾರೆ ಹೋಗು. ದೌಡ್ ಬರಿ ಒಟ್ಟು ಮನೆಗೆ ಮುರ ಸಂಜಿಲೆ. ಆತ್ ಹೇಳ್ರಿ. ಆತ್ ತಡಿ ಆತಮ್ಮ. ಒಟ್ಟಿಲ್ಲೇ ಶರಣವ್ರ ಮನೆ ಕಡೆ ಹೋಗಿ ಬರ್ತೀನಿ ನಡಿ. ನೀವು ಒಟ್ಟು ಕೈಕಲ್ ಮಾರಿ ತಕೊಂಡು ಏನಾರ ತಿನ್ ನಡಿ. ಹೋಗ ಹೋಗ್. ಅಲ್ರಿ ಅತ್ತೀರ 7:30 8 ಬಂದೈತಿ. ಉಂಡ ಹೋಗಿದ್ರ ಕಿತ್ತು. ಈಗ 7:30 ಆಗೈತೆ ಹೇಳು. ಒಂದು 8:30 ಹಂಗೆ ಉಣ್ತೇನೆ. ಬರ್ತೇನೆ ತಡಿ. ಬರ್ರಿ ನೀವು ಊಟ ಮಾಡುವಂತ್ರಿ. ಕೈಕಲ್ ಮಾರಿ ತೊಳ್ಕೊಂಬ ಹೋಗ್ರಿ. ಏನ ಪಂಚಾಯತಿಗೆ ನೀವು ಹೋಗಿದ್ರಂತ ಇವತ್ತು? ಹೋಗಿದ್ವಿ ರೀ. ಆದ್ರೆ ನಾವೇನು ಮಾತಾಡಿಲ್ರಿ. ಅತ್ತೇರು ಏನು ಮಾತಾಡಿಲ್ಲ. ಅತ್ತೇರು ಇಲ್ಲಿಂದ ಹೇಳೇ ಕರ್ಕೊಂಡು ಹೋಗಿದ್ರು. ಅಲ್ಲೇನು ಮಾತಾಡಕ್ಕೆ ಹೋಗ್ಬೇಡ, ಅವ್ರವ್ರ ಬಗ್ಗೆ ಹರಿಸ್ಕೋತಾರ ಅಂತಂದು ಅವ್ರವ್ರ ಮಾತಾಡಿ ಬಗ್ಗೆ ಹರಿಸ್ಕೊಂಡ್ರೆ ನಾವು ಸುಮ್ಮನೆ ಕೇಳ್ಕೊಂಡು ನಿಂತಿದ್ವಿ. ಒಂದು 15 ದಿನ ಟೈಮ್ ತೊಗೊಂಡ. ಆಕೆ ಊಟ ಬಾಳ್ತಾನ ಇಲ್ಲ ಅನ್ನೋದು ಹೇಳ್ತಾನಂತ ಅಂದ್ರೆ ಬರ್ರಿ ಅವ್ರದ್ದೇನು ಆಗ ಸರಿ ಹೊಕ್ಕತಿ. ಬರೀ ಮಂದಿರ ಮಂಡು ಸಾಬರಿ ಮಾಡಿ ನಾವ ಟೆನ್ಷನ್ ಮಾಡ್ಕೊಂಡು ಸಾಯದ. ಬರ್ರಿ ಕೈಕಲ್ ಮಾರಿ ತೊಗೊಂಡು ಬಾ ಹೋಗ್ರಿ. ಊಟ ಮಾಡೋಣ. ಹುಡುಗರು ಅಭ್ಯಾಸ ಮಾಡತ್ತಾವ, ಅವ್ರನ್ನ ಎಬ್ಬಿಸ್ತೀನಿ. ನಡಿ. ಏ ಸೋನ್ಯಾ ದೀಕ್ಷಿ ಹೇಳ್ರಿ, ನೀವು ಊಟ ಮಾಡಿ ಹೇಳ್ರಿ. ಇಕ್ಕಟ್ಟು ಅಭ್ಯಾಸ ಮಾಡುವಂತ್ರಿ. ಊಟ ಮಾಡಿ. ಹಲೋ ಚಿನ್ನಿ, ಏನ್ ಮಾಡತ್ತಿ? ಫೋನ್ ತೆಗಿ ಕೆಟ್ಟೋತ್ ಮಾಡ್ತಾಳಿಕಿ. ಹಲೋ ಹೇಳು. ಏನು ನಾ ಫೋನ್ ಮಾಡ್ತೀನಿ ಅಂತ ಗೊತ್ತಿರ್ತೈತಿಲ್ಲ, ಇಷ್ಟೊತ್ನ್ಯಾಗ ಫೋನ್ ತೆಗಿ ಕೆಟ್ಟೋತ್ ಮಾಡ್ತಿ? ಅಯ್ಯ ಫೋನ್ನ ಸೈಲೆಂಟ್ ಮಾಡಿದ್ದೆ. ನಿನ್ನ ಫೋನ್ ಬಂದಿದ್ದು ಗೊತ್ತಾಯ್ತು. ಇನ್ನು ಅಲ್ಲೇ ರಿಸೀವ್ ಮಾಡಿ ಮಾತಾಡೋಣ ಅಂದ್ರೆ ಅವ್ವ ಅಪ್ಪ ಮಹೇಶ ಎಲ್ಲ ಅಲ್ಲೇ ಕೂತಿದ್ರು. ಅದಕ್ಕೆ ಫೋನ್ ತೊಗೊಂಡು ಹಿತ್ಲಕ್ಕೆ ಬಂದೆ. ಅದಕ್ಕೆ ಎತ್ತೋದು ತಡ ಆಯ್ತು. ಹೇಳು. ನಮ್ಮಿಬ್ರದ್ದು ಮದುವೆ ಫಿಕ್ಸ್ ಆಗೈತಿಲ್ಲ? ಇಬ್ರು ಮನ್ಯಾಗ ಹ್ಞೂ ಅಂದಾರಿಲ್ಲ. ಮತ್ತೆ ಯಾಕೆ ನೀ ಅನ್ಸತಿ ಫೋನ್ಯಾಗ ಮಾತಾಡಕ್ಕೆ ಅವ್ರ ಮುಂದೆ? ಅಯ್ಯ ನಿಂಗೆ ಗೊತ್ತಿಲ್ಲ, ನಮ್ಮವ್ವ ಫೋನ್ಯಾಗ ನಿನ್ನ ಕುಟ ಭಾಳ ಮಾತಾಡಿದ್ರೆ ಬೈತಾಳ. ಹಂಗೆ ಈಗ ಭಾಳ ಮಾತಾಡಬಾರ್ದು, ಆಮೇಲೆ ಸಡ್ಲು ಸಿಗ್ತೈತಿ ಹಂಗೆ ಹಿಂಗಂತ ಏನಾರ ಹೇಳ್ತಾ. ಅಯ್ಯ ಬಿಡು, ಅವ್ರದ್ದೇನು ಇದ್ದಿದ್ದ ಹೇಳು. ಎದಕ್ಕೆ ಫೋನ್ ಹಚ್ಚಿದ್ದಿ? ಊಟ? ಅಯ್ಯ ಊಟ ಇನ್ನೂ ಇಲ್ಲ. ಚಿಕ್ಕಮ್ಮರೆಲ್ಲ ಊಟಕ್ಕೆ ಬಾ ಅಂತ ಕರೆಯಾಕತ್ತಿದ್ರ. ನಾನು ನಿನ್ನ ಫೋನ್ ಹಚ್ಚಿ ಬರೋಣ ಅಂತೇಳಿ ಹೊರಗೆ ಬಂದೆ. ನನಗೂ ಅಷ್ಟೇ ಅಲ್ಲೆಲ್ಲರೂ ಮನ್ಯಾಗ ಒಳಗಿದ್ರು ಮಾತಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೊರಗೆ ಬಂದು ಫೋನ್ ಹಚ್ಚೀನಿ. ಯಾಕೆ ನಮ್ದು ಇಬ್ಬರದ್ದು ಮದುವೆ ಫಿಕ್ಸ್ ಆಗೈತಿ. ಮತ್ತು ನೀ ಯಾಕೆ ನಿಮ್ಮ ಅವ್ವನ ಮುಂದೆ ನಿಮ್ಮ ಚಿಕ್ಕಮ್ಮನ ಮುಂದೆ ನಿಂತ್ಕೊಂಡು ಮಾತಾಡೋದಿಲ್ಲ? ಅವ್ರ ಮುಂದೆ ನಿಂತ್ಕೊಂಡು ಫೋನ್ ಹಚ್ಚಿ ಮಾತಾಡಬೇಕಾಗಿತ್ತು. ಏನ್ಲಿ ಅಪ್ಸು, ನಾ ಈಗ ಅಂದಿದ್ದು ಮಾತುಗಳು ನನಗೆ ತಿರ್ಗಿಸ್ಬಿಟ್ಟಲ್ಲ. ಇಷ್ಟಕ್ಕೂ ಏನು ಬಿಡ, ಅವ್ರೇನು ಅನ್ನಂಗಿಲ್ಲ. ಅವ್ರ ಮುಂದೆ ಮಾತಾಡಿದ್ರು. ಆದರೆ ನನಗೆ ಫ್ರೀಯಾಗಿ ಮಾತಾಡೋಕ್ಕಾಗೋದಿಲ್ಲ ಅಂತೇಳಿ ಹೊರಗೆ ಬಂದು ಮಾತಾಡ್ತೀನಿ ಅಷ್ಟೇ. ಅವ್ರೇನು ಅನ್ನೋದಿಲ್ಲ ನಿನಗೇನು ಫೋನ್ ಹಚ್ಚಿದ್ರೆ. ಊಟ ಆಗಲೇ ಕೇಳಿದೆಲ್ಲ ಇಲ್ಲ ಅಂತ ಹೇಳಿದೆ, ಮತ್ತೆ ಅದನ್ನೇ ಕೇಳಾಕತ್ತೀಯಲ್ಲ. ಕೇಳಿದ್ನೇನು? ಎದಕ್ಕೆ ಫೋನ್ ಮಾಡಿದ್ದು? ಚಿನ್ನಿ, ಮತ್ತು ನಮ್ಮವ್ವ ಬಂದಿದ್ರಿಲ್ಲ ನಿಮ್ಮ ಮನೆಗೆ ಹೇಳಾಕ? ಏನು ಹೇಳಕ್ಕ? ನಮ್ಮವ್ವ ಬಂದು ನಿಮ್ಮನ್ನು ಕರೆದಿಲ್ಲ? ಎದಕ್ಕೂ ಇಲ್ಲ. ಯಾವ ವಿಚಾರಕ್ಕೆ? ಹೋಗ್ಲಿ ಬಿಡು. ನಮ್ಮವ್ವ ಬಂದು ಕರೆದಿಲ್ಲ ಅಂದ್ರೆ ಏನಾಯ್ತು, ನಾಳೆ ಗುದ್ಲಿ ಪೂಜೆ ಐತಿ. ಮತ್ತು ನಾಳೆ ನಾನು ಆಫೀಸಿಗೆ ರಜೆ ಹಾಕಿದ್ದೀನಿ. ನಾಳೆ ಪೂಜೆಗೆ ಬಾ. ಪೂಜೆ ಮುಗಿಸ್ಕೊಂಡು ನಾಳೆ ಎಲ್ಲರೂ ಇಬ್ಬರು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಹಂಗೆ ಸಿನಿಮಾ ನೋಡ್ಕೊಂಡು ಬರೋಣ. ಓ ಪೂಜೆಕಾ? ಬಂದು ಕರೆದಾರ. ಬಂದಿದ್ರು. ಏನ್ಲಿ ಚಿನ್ನಿ, ಮತ್ತೆ ಇಲ್ಲ ಈಗ ಡವ್ ಮಾಡಾಕತ್ತಿದ್ದಿ? ಅಯ್ಯ ನಾನೇನೋ ಬೇರೆ ವಿಚಾರ ಅನ್ಕೊಂಡೆ, ಗೊತ್ತಿಲ್ಲ ಅಂತಂದೆ. ನೀ ಪೂಜೆ ಕರೆದಾರಿಲ್ಲ ಅಂತ ಕೇಳಬೇಕಿಲ್ಲ? ಹ್ಞೂನವ್ವ, ತಪ್ಪಾಯ್ತು. ನನಗೆ ಕರೆಕ್ಟಾಗಿ ಮಾತಾಡಕ್ಕೆ ಬರಲಿಲ್ಲ. ಆಯ್ತು, ನಾಳೆ ಬಾ. ಮತ್ತು ನಾಳೆ ಹೊರಗಡೆ ಹೋಗೋದೇನು ಹೇಳು? ಹೊರಗಡೆ ಹೋಗೋದ? ಪೂಜೆಗೆನ ಅವನು ಬರ್ತಾಳ, ಮನೆ ಮುಂದೆ ಬರ್ತೀವಿ. ಆದ್ರೆ ಹೊರಗಡೆ ಹೋಗಕ್ಕೆ ಕಳಿಸ್ತಾಳ ಇಲ್ಲ ಗೊತ್ತಿಲ್ಲ. ಅವನು ಕೇಳಬೇಕು. ಎಲ್ಲದಕ್ಕೂ ನಿಮ್ಮ ಅವ್ನು ಕೇಳಬೇಕನ್ನಿ. ಅಲ್ಲಿ ಎಲ್ಲರೂ ಯಾರ್ದಾರ ಮನೆಗೆ ಗೆಳತಿ ಮನೆಗೆ ಹೋಗ್ತಾನೆ ಅಂತ ಹೇಳಿ ಬಾ. ಹೋಗಿ ಬರೋನು ಹುಬ್ಬಳ್ಳಿಗೆ. ಇಲ್ಲ ಅಬ್ಬಿ, ನಾನಂತೂ ಸುಳ್ಳು ಹೇಳಿ ಬರಲ್ಲ. ಹೇಳೋದಾದ್ರೆ ನಿಜಾನ ಹೇಳಿ ಹೋಗೋನು. ನಮ್ಮ ಜೊತೆಗೆ ಶಿಲ್ಪಿ ಕರ್ಕೊಂಡು ಹೋಗೋನು. ಅಯ್ಯ ಶಿಲ್ಪಿ ಅಷ್ಟೇ ಯಾಕೆ? ಶಿಲ್ಪಿನ, ನಿಮ್ಮ ಅವ್ವನ್ನ, ಮತ್ತು ನಮ್ಮ ಅವ್ವನ್ನ, ನಮ್ಮ ಚಿಕ್ಕಮ್ಮನ್ನ, ನಿಮ್ಮ ಅಪ್ಪನ, ನಿಮ್ಮ ತಮ್ಮನ್ನ ಎಲ್ಲಾರು ಒಟ್ಟಿಗೆ ಕರ್ಕೊಂಡು ಹೋಗೋನು. ಹೌದಾ? ಹಂಗಾರೆ ಇಟ್ಟರು ಒಟ್ಟಿಗೆ ಹೋಗೋನು. ಜಾತ್ರೆಗೆ ಏನು ಇಬ್ಬನಕ್ಕೆ ಹೊಂಟೆ ನೋಡು. ಅದಕ್ಕೆ ಎಲ್ಲಾರನ್ನೂ ಹೊಂಡಿಸ್ಕೊಂಡು ಹೋಗೋನು. ಇಲ್ಲಿ ನಿನಗೆ ಒಂದೀಟು ರೊಮ್ಯಾಂಟಿಕ್ ಅನ್ನೋದಕ್ಕೆ ಗೊತ್ತಿಲ್ಲ ಏನ್ಲಿ? ಈ ಥರ ಇದಕ್ಕೆ ನನ್ನ ಲವ್ ಮಾಡಿದೆಲ್ಲ ನನ್ನ ಹಣೆ ಪಡ್ಕೋಬೇಕು. ಅಲ್ಲಿ ನಾವಿಬ್ಬರು ಲವ್ ಮಾಡಕತ್ತೀವಿ, ಮದುವೆ ಆಗೋರು. ನಾವಿಬ್ಬರು ಸಪ್ರೇಟಾಗಿ ಓಡಾಡ್ಕೊಂಡು ಸಿನಿಮಾ ನೋಡ್ಕೊಂಡು ಬರೋಣ ಅಂದ್ರೆ ಎಲ್ಲರೂ ಓಡ್ಯಾಡ ಮಂದಿ ಹೊಂಡಿಸ್ಕೊಂಡು ಹೊಂಟಾಳಿಕಿ. ಸಾರಿ ಆತು. ಏನಾರ ಒಂದು ಮ್ಯಾನೇಜ್ ಮಾಡೋಣ ಹೇಳಿ. ನಾಳೆ ಏನಾರ ಒಂದು ಹೇಳಿ ಹೋಗೋಣ. ಆತು. ಮತ್ತು ಹೆಂಗೂ ಆಫೀಸಿಗೆ ರಜೆ ಹಾಕಿದ್ದೆ ಅಂತಿ. ಇನ್ನು ಅದು ವೇಸ್ಟ್ ಆತಂದ್ರೆ ನನ್ನ ಮೇಲೆ ಅರ್ಬೂರ್ ಅಂತೀನಿ. ಏನಾರ ಒಂದು ಮಾಡೋಣ ಹೇಳಿ ನಾಳೆ. ನೋಡಿ ಅಪ್ಸು, ನಾ ಹೇಳತ್ತೀನಿ, ಏನಾರು ಒಂದು ಮಾಡೋದಲ್ಲ. ಹೋಗೋದಂದ್ರೆ ಹೋಗೋದೆ. ನೀ ಬರ್ತಿಲ್ಲ, ನಾನು ಖಂಡಿತವಾಗಿ ಈಗ ಹೇಳ್ಬೇಕು. ಇಲ್ಲ ಅಂದರೆ ನಾನು ನಾಳೆ ಹಾಫ್ ಡೇಗೆ ಆಫೀಸ್ಗೆ ಹೋಗ್ತೀನಿ. ಆತು.
ನಾ ಏನಾರ ಒಂದು ಹೇಳಿ ಬರ್ತೀನಿ, ಹೋಗೋನ್. ಆತು. ಮತ್ತೆ ಮತ್ತು ನೀನೇ ಹೇಳ್ಬೇಕು. ಮತ್ತು ಫೋನ್ ಹಚ್ಚಿದ್ದಕ್ಕೆ ಏನಿಲ್ಲೇನು? ಇಲ್ಲನಂದ್ರೆ ಅದೇ ಏನು ಕೊಡಂಗಿಲ್ಲನ ಅಂತ. ಅದೇ ಏನು ಕೊಡಬೇಕು ಅಂತ. ಥೂ ಮುತ್ತು ಕೊಡಬೇಕು ಅಂತ ಎಲ್ಲಾನು ಬಾಯಿ ಬಿಟ್ಟೆ ಹೇಳ್ಬೇಕಲ್ಲಿ. ಒಂದಿಟ್ಟು ನಿನಗೆ ಶೃಂಗಾರ ಅನ್ನೋದೇ ಗೊತ್ತಿಲ್ಲಲ್ಲಿ. ಅಪ್ಸು ಏನು ಗೊತ್ತಿದ್ದು ನಾಟಕ ಮಾಡ್ತಿದೀವ? ಇಲ್ಲಪ್ಪ, ಅವೆಲ್ಲ ನನಗೇನು ಗೊತ್ತಾಗೋದಿಲ್ಲ. ನಾಟಕ ಅಂತೇನೂ ಇಲ್ಲ. ಇಲ್ಲಿ ಯಾಕಲಿ ಹೊಟ್ಟೆ ಉರಿಸ್ತೀನಂದು? ಒಂದಿನಾರು ಏನಾರು ಹೇಳಿದ ತಕ್ಷಣ ಕೇಳಿದ ತಕ್ಷಣ ಕೊಟ್ಟಿದ್ದಿ? ಏನೂ ಇಲ್ಲ. ಸುಳ್ಳ ನೀನು ಲವ್ ಮಾಡೀನಿ. ಸುಳ್ಳ ಯಾಕೆ ಲವ್ ಮಾಡಿ ಲಗ್ನ ಮಾಡ್ಕೊಳತಿ? ನೆನಪೈತಿಲ್ಲ? ಆಯ್ತು ಬಿಡು. ಯಾವಾಗ ಒಂದು ಫೋನ್ ಮಾಡಿದ್ರು ಒಂದು ಮೂತಿಲ್ಲ, ಒಂದು ಗೀತಿಲ್ಲ, ಏನು ತುದಿಲ್ಲ. ಸುಳ್ಳ ಒಣ ಒಣ ಟೊಣ ಟೊಣ ಮಾತಾಡ್ಬೇಕು ನಿನ್ನ ತಕ್ಕ. ಆತು, ಅವು ಕರೆಯತ್ತಾಳ ಒಳಗೆ ಇಡ್ತೀನಿ. ನಾಳೆ ಹೊರಗಡೆ ಹೋಗ್ತೀವಲ್ಲ, ಅಲ್ಲೇ ನೋಡೋಣ. ಖರೇನಾ? ಆತು, ಅವು ಕರೆಯತ್ತಾಳ ಇಡ್ಲಿ. ಮಾತಾಡು ಇನ್ನೊಂದು ಸ್ವಲ್ಪ ಹೊತ್ತು. ಬಾರಲ್ಲ, ನಾನು ಹೊರ ಬರಲ್ಲ ನೀನು ಇವತ್ತು. ಬಾರಲ್ಲ, ಬರಲ್ಲ, ಹೊರಗೆ ಬರಲ್ಲ. ಅಪ್ಸು ಒಂದೇ ನಿಮಿಷ ಇರು, ನಾ ವಾಪಸ್ ಮಾಡ್ತೀನಿ. ಆಯ್ತು, ಬಾಯ್. ಓಕೆ, ಬಾಯ್ ಬಾಯ್. ಕುಡಿದು ಬಂದ್ರೆ ರಗಳಿ ಮಾಡತ್ತಾನಪ್ಪ ಇವನು. ಯವ್ವ ಚಂದ್ರಿ, ನಿನ್ನ ಗಂಡ ಕುಡಿಯಾಕೆಲ್ಲ ರೊಕ್ಕ ಹೊಂಡಿಸ್ಕೊಂಡು ಕುಡ್ದ ಬಂದಾನ್ಲಿ. ಏನ್ ಕಾಕ ಇದು ಕುಡಿದು ಬಂದಿಂಗ ಮನ್ಯಾಗ ನಿಂತು? ನಡಿ ಒಳಗೆ ನಡಿ, ಹೋಗೋಣ ಬಾ ಕಾಕ. ನಾ ಬರೋದಲ್ಲಪ್ಪ, ನಾ ಮನೆಗೆ ಬರೋದಲ್ಲ, ನಾನು ಮನೆಗೆ ಬರೋದಿಲ್ಲ ಸರ್. ನಿಷೇಧ ಮಾಡ್ಕೊಂಡು ಹೋಗೀನಿ. ನಾನು ಆ ಮನೆ ಫಸಲು ಮೆಟ್ಟೋದಿಲ್ಲ. ಚಂದ್ರೆ ಹೊರಗೆ ಬರಲ್ಲ, ಹೊರಗೆ ಬಾ. ನೀನು ಹೊರ ಬಾ ಕಾಕ. ಸುಳ್ಳ ಓಣ್ಯಾಗ ಮಂದಿ ನಿಂತು ನೋಡಂಗ ಅಸಹ್ಯ ಮಾಡಬೇಡ. ಬಾ ಒಳಗೆ ಹೋಗೋಣ. ಅದೇ ನಿಶ್ಚಯವು ಇದು ನಂದೈತೆ, ನಾನು ಹೇಳ್ತಿದ್ದೈತಿದೆ ಸರ್. ನೀ ಸಡಮದಿ ಸೈಡಿಗೆ ತಗೊಡು. ಇದು ನಮ್ಮದು ಫ್ಯಾಮಿಲಿ ಮಟ್ಟರಿಗೆ ನೀ ತಲೆ ಹಾಕಕ್ಕೆ ಹೋಗ್ಬೇಡ. ನೋಡಲ್ಲ ಅಲ್ಲಿ ಗಾಡಿ ಖಾತೆ ತೋಡಿ ಸುಮ್ಮನೆ ಗಾಡಿ ನಿಂತ್ಕೊಂಡು ನೋಡ್ತಿರ್ಬೇಕು ನೀ ಅಷ್ಟೇ. ಇದ್ರಾಗ ಎಂಟ್ರು ಸೈ ಆಗಬಾರ್ದು. ನಾನು ಬರಲ್ಲ, ಹೊರಗೆ ಬನ್ನಿ ಅನ್ನೋ ಹಂಗೆ ನೀವು ಮತ್ತಿನ ಕರ್ಕೊಂಡು ನೀವು ಮತ್ತಿಗೆ ಹೋಯ್ತಿವತ್ತು. ಹೇಳು, ಬೈಬಲ್ಲ ಬರ್ತೀಯಲ್ಲ, ದೂರ ಸಾರದ್ನೆಲ್ಲ. ಎದಕ್ಕೆ 3 ಬಿಲ್ಲಿದ್ ಕುಡಿದು 6 ಬಿಲ್ಲಿದ್ ಹರಡಕತ್ತೀವಿ? ಎದಕ್ಕೆ ಕರ್ದಿರೋದೀಗ ನನ್ನ? ನನಗೆ ಕುಡಿಯಾಕ ರೊಕ್ಕ ಹೊಡೋದಿಲ್ಲ, ನನಗೆ ಯಾರು ಕೂಡ ಹಾಕೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇವತ್ತಿಗೆ ನಾನು ಕುಡಿದು ಬಂದಿದ್ದೀನಿ, ನನಗೆ ಕುಡಿಯಾಕ ರೊಕ್ಕ ಕೊಟ್ಟೆ. ನನ್ನ ಕೆಪಾಸಿಟಿ ಏನೈತೆ ಅನ್ನೋದನ್ನು ನಿನಗೆ ತೋರ್ಸಕ್ಕೆ ಬಂದಿದ್ದೀನಿ ಅಷ್ಟೇ. ಇವನು ನನಗೆ ರೊಕ್ಕ ಸಿಕ್ಕತೆ, ಕೆಲಸನೂ ಸಿಗತ್ತೆ. ನಿನ್ನ ರೊಕ್ಕನ ಏನು ಒಂದು ವಾರದಾಗೆ ನನಗೆ ಕೊಡಲಿಲ್ಲ. ನನ್ನ ಹೆಸರು ಚಂದ್ರಪ್ಪನೇ ಅಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಏನು ಅಷ್ಟ ಹಾಕೊಂಡ ರೊಕ್ಕ ನಿಮ್ಗೆ ಒಂದೋ ವಾರದಾಗ ಸಿಕ್ಬಿಡ್ತಾವ? ಏನು ಯಾವ್ದಾರ ಬ್ಯಾಂಕ್ ದರೋಡಿ ಮಾಡಿರಾನ? ಏನು ಎಲ್ಲಿ ಕಳ್ತನ ಮಾಡಿದ್ರ, ಕೊಲೆ ಮಾಡಿದ್ರ, ಸುಲಿಗೆ ಮಾಡಿದ್ರೆ? ನಾ ಏನು ಬೇಕಾದ್ರೆ ಮಾಡಿದೆ, ನಿನಗೆ ಯಾಕೆ ಬೇಕು? ಒಟ್ಟಲ್ಲಿ ನಿನ್ನ ರೊಕ್ಕ, ನಿನ್ನ ಮನೆ ರೊಕ್ಕ ನಾನು ಕೊಡ್ತೀನಿ. ಆಮೇಲೆ ಆ ಮನೆ ನಂದು ಮಾಡ್ಕೋತೀನಿ. ಆ ಮನೆ ರೊಕ್ಕ ಕೊಟ್ಟ ಮೇಲೆ ಆ ಮನೆ ಯಜಮಾನ ನಾನೇ. ನೀನು ಯಾರು ಆಮೇಲೆ ಕ್ಯಾಮಂಗಿಲ್ಲ, ಕ್ಯಾಕರ್ಸಂಗಿಲ್ಲ. ಮನೆ ನಂದೇ ಪರಪತಿ. ಮನಿ ಪಾರಪತ್ಯ ತಗೊಳ್ಳೋದು ಹಂಗಿರ್ಲಿ, ನಿನ್ನ ಹುಚ್ಚಿ ಹೀಗಾಕ ರೊಕ್ಕ ಯಾರು ಕೊಟ್ಟಿರೋದು? ಪವಿತ್ರವಾಗಿರೋ ಅಮೃತರ ಹುಚ್ಚು ಹೊಲಿಸ್ತೇವೆ. ನಿನಗೆ ಅದ್ರ ಬೆಲೆ ಗೊತ್ತೈತಿ, ಅದ್ರ ತಾಕತ್ತು ಗೊತ್ತೈತೆ. ನನಗೆ ಹುಚ್ಚಿ ಹೊಲಿಸ್ತೇನೆ. ನಾನು ನಿನ್ನೊಂದು ಸರಿ ಏನಾದ್ರು ಎಣ್ಣೆ ಬಗ್ಗೆ ಕೆಡದಾಗ ಮಾತಾಡಿದೀನಿ, ಏನಿಲ್ಲ, ನೀನು ತುಳ್ದ ಬಿಡ್ತೀನಿ ನೀನು. ಆತು, ನೀ ಹೀಗೆ ಬಂದೇನಿ, ನಿನಗೆ ರೊಕ್ಕ ಕೊಟ್ಟೆವಂತ ತೋರ್ಸಕ್ ಬಂದಿದ್ದಿಲ್ಲ? ತೋರ್ಸಿದಾತಿಲ್ಲ, ಹೇಳಿದಾತಿಲ್ಲ. ನಡೀರಿ ಅತ್ಯಾರ ಹೋಗೋಣ. ನಮ್ಮ ಮಾತೃಶ್ರೀಯವರು ಇಲ್ಲ ಇದ್ದಾರೆ. ನಮ್ಮ ಮಾತೆಯವರಿಗೆ ನನ್ನ ನಮಸ್ಕಾರ. ನಾವು ಅತಿ ಶೀಘ್ರದಲ್ಲೇ ನಾವು ನಿಮಗೆ ನಮ್ಮ ರೊಕ್ಕವನ್ನು ತಂದು ಕೊಡುತ್ತಿದ್ದೇವೆ. ದಯವಿಟ್ಟು ನೀವು ಸ್ವೀಕರಿಸಬೇಕು. ಮತ್ತು ಶ್ರೀಯವರೇ, ಸರಿ, ನಿಮಗೆ ತಕ್ಕ ಮಗತ್ತ ನೀವು ಒಂದಲ್ಲ ಒಂದಿನ ನನಗೆ ಶಬಾಷ್ ಹೇಳ್ತೀರಿ. ಆವಾಗ ನನ್ನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೆ ದಿನ ಬರುತ್ತೆ. ಡೋಂಟ್ ವರ್ರಿ. ಮತ್ತು ಶ್ರೀಯವರೇ, ಡೋಂಟ್ ವರ್ರಿ. ಅತಿ ಶೀಘ್ರದಲ್ಲೇ ಬರೋದಲ್ಲಿದೆ. ಅತಿ ಶೀಘ್ರದಲ್ಲೇ ನಾವು ದುಡ್ಡು ಮಾಡಲಿದ್ದೇವೆ.
ಮಾತೃಶ್ರೀಯವರೇ, ನಿಮಗೆ ಏನು ಬೇಕು ಕೇಳುವ ತರಾಗಿ ನಾವು ಎಲ್ಲವನ್ನೂ ಒದಗಿಸುತ್ತೇವೆ. ಏ ನಡಿಯ ತಂಗಿ, ಕುಡ ನಿಷೇಧಾಗ ಏನಾರ ಮಾತಾಡ್ತೈತಿ, ಇದ್ರ ಕುಟ್ಟಾಗ ಏನು ಮಾತು ನಮಗೆ. ನಡಿ ಒಳಗೆ ಹೋಗೋಣ. ಏಯ್ ನಾನು ದೊಡ್ಡ ಆಕಾರ ಬಂದ್ಬಿಟ್ಟಿದೆ. ಪ್ರವಾಸಿ ಒಂದು ಮನೆ ಇಟ್ಕೊಂಡು ಎಷ್ಟು ಇರ್ತೀವಿ, ಅದು ನಮ್ಮ ಅಪ್ಪ ಕಟ್ಟಿಸಿದ ಮನೆ. ನೀನದು ನಾನು ಹೊರಗೆ ಹಾಕಿದ್ದಿ, ನೀರು ಹೆತ್ತ ತಾಯಿ ಈಗ ಎತ್ತ ಹೇಳ್ತಿ, ಈಗ ಗಂಡನ ಹೊರಗೆ ಹಾಕೊಳ್ಳತ್ತ, ಹೆಚ್ಚತ್ತ ಮಗನ ಹೊರಗೆ ಹಾಕೊಳ್ಳೋ ಅವತ್ತ. ನೀ ಬಗ್ಗೆ ಏನಾರು ನನ್ನ ಬೆಲೆ ಗೊತ್ತೈತಿ, ಒಂದಲ್ಲ ಒಂದು ದಿನ ಗೊತ್ತಾಗದೆ ನೋಡ್ಕೊಂಡಿರಿ. ಚಂದ್ರೆ ನನ್ನ ಬೆಲೆ ನಿನಗೆ ಒಂದಿನ ಗೊತ್ತಾಗತ್ತೆ, ನೋಡ್ಕೊಂಡಿರ್ರಿ. ಗೊತ್ತಾಗತ್ತೆ ತಂದ್ರೆ ಗೊತ್ತಾಗತ್ತೆ. ಏನ್ರಿ ಎತ್ತಿಯಾರ ಇವ ಹಿಂಗೆ ಕಂಠಪಟ್ಟ ಕುಡಿದು ಬಂದ, ನಾನು ಇಲ್ಲಾಕ ಬರ್ದಂಗೆ ಎಲ್ಲಿ ಬೀಳಾಕತ್ತೇನೆ ಅನ್ನೋದು ಅರಿವಿಲ್ಲ. ಯಾರು ಕೊಟ್ಟಿರ್ಬೋದ್ರಿ ಎತ್ತಿಯಾರ ಇವಂಗೆ ರೊಕ್ಕ ಕುಡಿಯಾಕ? ಅದೇ ನೀ ಏನಾರು ಕೊಟ್ಟಿದ್ದೇನ? ಚಿಕ್ಕಮ್ಮ, ನಾ ಕುಡಿಯಾಕಂತಂದ್ರೆ ಮೊದಲ ಕೊಡೋದಿಲ್ಲ ಅವಂಗ, ನಾ ಕೊಟ್ಟಿಲ್ಲ, ಬೇರೆ ಎಲ್ಲೋ ಹೊರಗಿಸ್ಕೊಂಡು ಬಂದು ಕುಡ್ದಿರ್ಬೇಕವ. ತಂಗಿ, ಅವ ಕುಡಿಯಾಕ ರೊಕ್ಕಿಲ್ಲ ಅಂದ್ರೆ ಗೌಡ್ರ ಮನೆಗೆ ಹೊಕ್ಕಾನ, ಮತ್ತು ಗೌಡ್ರ ಮನೆಗೆ ಏನಾರು ಇಸ್ಕೊಂಡು ಬಂದಿದ್ದಾನ ಕೇಳಿ ಬರ್ತೀನಿ. ಹಂಗೆ ಗೌಡ್ರು ಕೊಡಂಗಲ್ವಿ, ಗೌಡ್ರನ್ ಬಿಟ್ಟು ಬೇರೆ ಯಾರು ಕೊಟ್ಟಿರ್ಬೇಕಂತ ಅನಿಸ್ತೈತಿ. ಗೌಡ್ತಾರ ಏನಾರು ಕೊಟ್ಟಿರ್ಬೇಕನು? ಇವೇನಾರು ಕೆಲಸ ಮಾಡ್ಯಾನ ಏನು 150 ಕೊಟ್ಟರು ಸಾಕು ಕುಡಿದು ಬರ್ತಾನ. ಅತ್ತಿಯಾರ 150 ರೂಪಾಯಿ ಕುಡ್ದಂಗಿಲ್ರಿ ಇವ, ಜಾಸ್ತಿ ರೊಕ್ಕದಾಗ ಕುಡ್ದಂಗೈತಿ. ಬರೀ 150 ರೂಪಾಯಿ ಕುಡಿದ್ರೆ ಹಿಂಗೆ ಇಷ್ಟು ತೊಲೆಯಾಡೋದಿಲ್ಲ ಅವ, ಒಂದು ಲಿಮಿಟ್ನಾಗ ಇರ್ತಾನೆ. ಹೆಚ್ಚಿಗೆ ರೊಕ್ಕನ ಕೊಟ್ಟಾರ ಯಾರ ಅವಂಗ. ತಡಿ, ನಾ ಗೌಡ್ರ ಮನೆ ಕಡೆ ಹೋಗಿ ಒಂದು ಹೆಜ್ಜೆ ಕೇಳ್ಕೊಂಡು ಬರ್ತೀನಿ. ಹೋಲಿ ಬಿಡವ, ಯಾರು ಯಾಕೆ ಕೊಟ್ಕೊಂಡು ಹೋಗಲ್ರಕ್ಕ, ಅದನ್ನೇನು ಹೋಗಿ ಕೇಳ್ಕೊಂಡು ಬರ್ತಿ. ನಡಿ, ಇವ್ನು ತೊಗೊಂಡು ಹೋಗಿ ಒಳಗೆ ಹಾಕೊಂಡು ಕುಡುದಿಲ್ಲ ರಸ್ತೆದಾಗ ಬಿದ್ದಾನ. ಯಾಕ ಸುಮ್ಮನೆ ಇವೆಲ್ಲ ನಿನಗೆ ಗೊತ್ತಾಗೋದಿಲ್ಲ. ಇವನೇನಾರು ಈಗ ಒಳಗೆ ಹಾಕಿ ನಾವು ಮಲಗಿಸಿದ್ವಿ ಅಂದ್ರೆ ನಾಳೆ ಮತ್ತೆ ಅದನ್ನ ಮಾಡ್ತಾನೆ ಇವ ಮಕ್ಕೊಳ್ಬೇಕಾಗಿರೋ ಜಾಗ ಇದು ಅಲ್ಲ. ಇವನ್ ಹಾಕಿ ಬರ್ತೀನಿ ನೋಡಿ. ಈಗ ಲಾವೇ ಬಾ, ಹಿಡ್ಕೊ ಬಾ ಇವನು. ಎಲ್ಲ ಹಾಕ್ಬರ್ತೀಯ ಚಿಕ್ಕಮ್ಮ? ಹಿಡ್ಕೊ ಬಾ, ನೀ ಹೇಳ್ತೇನೆ ಅವನು ಎಲ್ಲಿ ಹಾಕಿ ಬರೋದಂತ ಹೇಳ್ತೇನೆ. ಒಂದಿನ ಅಲ್ಲಿ ಹಂದಿಗತ್ತೆ ಕೆಸರಾಗ ಉಳ್ಳಾಡ್ದ ಅಂದ್ರೆ ಬುದ್ಧಿ ಬರ್ತೈತೆ ಅವಂಗ. ಬಾ, ಹಿಡ್ಕೊ ಬಾ. ಬೇಡ ಚಿಕ್ಕಮ್ಮ, ಪಾಪ. ಬಾರ್ಲ ನೀನು, ನನಗೆ ಎಷ್ಟು ಹೊಟ್ಟಿ ಉರ್ಸನ. ಬಾವ ಬಾ, ನೀ ಎಲ್ಲಿ ತೊಗೊಂಡು ಹೋಗೋದ ಚಿಕ್ಕಮ್ಮ? ಎತ್ಕೋ, ನಡಿ ಹೋಗೋಣ ಹೇಳ್ತೀನಿ. ತಗೊಂಡ್ ನಡಿಲ್ಲ ಅವೇ ಹಂದಿರೋ ಜಾಗಕ್ಕೆ ಹಾಕಿ ಬರೋಣ ಇವನು. ಮತ್ತೇರ ಎಲ್ಲಿ ತಗೊಂಡು ಹೊಂಟಾಳು, ಎಲ್ಲಿ ತಗೊಂಡು ಹಾಕ್ಯಾಳ ಅನ್ನೋದು ಈಗ ಗೊತ್ತಾಗಲ್ಲ, ನಾಳೆ ಮುಂಜಾನೆ ಗೊತ್ತಾಕತಿ. ನಡಿ. ನೀವು ಅಷ್ಟೇ ರೀ, ನಮ್ಮ ಚಂದ್ರಪ್ಪನ ನಮ್ಮ ಚಂದ್ರಿ ಎಲ್ಲೂ ತೊಗೊಂಡೋಗಿ ಹಾಕ್ಯಾಳ ಅನ್ನೋದು ನಿಮ್ಗೆ ಮುಂದಿನ ಎಪಿಸೋಡ್ನಾಗ ತೋರಿಸ್ತೀವಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಮತ್ತು ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿಪ್ಪ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೋಗಿ ಬರ್ರಿ, ಮತ್ತು ನಾವು ಮುಂದಿನ ವೀಡಿಯೋದಾಗ ಸಿಗ್ತೀವಿ.